ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆರ್ವಿ. ಸೊ ನನ್ನ ಓಲಾ ಗಾಡಿ ನೋಡ್ತಾ ಇದ್ದೀರಾ. ನಿಮಗೆ ಗೊತ್ತು ಓಲಾ ಗಾಡಿ ತೊಗೊಂಡಿರೋರಿಗೆ ಮೂವ್ S3 ಅಪ್ಡೇಟ್ ಆಗಿದೆ ಅಂತ. ಸೊ ಅದರಲ್ಲಿ ಮೂಡ್ಸು ಮತ್ತು ಸೌಂಡ್ಸ್ಗಳು ಆ್ಯಡ್ ಆಗಿದೆ ಮೂವ್ S3ಯಲ್ಲಿ. ಕೆಲವರಿಗೆಲ್ಲ ಇನ್ನೂ ಸೆಟ್ ಮಾಡೋಕ್ಕೆ ಡೌಟ್ ಇದೆ. ಸೊ ಹೇಗೆ ಸೆಟ್ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆಯೇ ಎಲ್ಲರಿಗೂ ಮೇಯ್ನ್ ಒಂದು ಡೌಟ್ ಇರುತ್ತೆ, ಇಲ್ಲೊಂದೊಂದ್ಸಲಿ ಪರ್ಸೆಂಟೇಜ್ ಅಂತ ಇದ್ಬಿಡುತ್ತೆ, ಬ್ಯಾಟ್ರಿ ಪರ್ಸೆಂಟೇಜ್ 94% ಅಂತ. ಸೊ ಅದನ್ನು ಹೆಂಗೆ ಚೇಂಜ್ ಮಾಡೋದು ಅಂತಲೂ ಕೆಲವರು ಡೌಟ್ ಇದೆ. ನೋಡಿ ಜಸ್ಟ್ ಅದನ್ನು ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ಮತ್ತೆ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಮೇಯ್ನ್ ತುಂಬ ಜನಕ್ಕಿತ್ತು ಡೌಟು. ಸೊ ಅದನ್ನು ಕ್ಲಿಯರ್ ಮಾಡೀನಿ ಅಂತ ಅನ್ಕೋತೀನಿ. ಸೊ ಈ ಮೂಡ್ಸು ಮತ್ತು ಸೌಂಡ್ಸ್ ಎಲ್ಲ ಹೇಗೆ ಚೇಂಜ್ ಮಾಡೋದು ಅಂತ ನಿಮ್ಗೆ ಮೊದಲು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇವಾಗ ವಿಂಟೇಜ್ ಇದೆ. ಸೊ ಡಿಸ್ಪ್ಲೇ ಮೇಲೆ ಹಾಗೆ ಪ್ರೆಸ್ ಮಾಡಿ ಇಟ್ಕೋಬೇಕು ಫಿಂಗರ್ನ. ನೋಡಿ ಬಂತಲ್ವಾ, ನಿಮಗೆ 3 ಮೋಡ್ ಇದೆ. ಒಂದು ಓಲ್ಡ್ ಒನ್ ಇತ್ತಲ್ಲ ಅದು. ಸೊ ಇದು ಏನು ಓಲ್ಡ್ ಒನ್ ಇತ್ತು ಅದು ಕ್ಲಿಪೀಸ್ ಅಂತ ಏನೋ ಇದೆ. ಸೊ ಇನ್ನೊಂದು ಬೋಲ್ಟು, ಇನ್ನೊಂದು ಮೊದಲೇ ತೋರಿಸ್ದಂಗೆ ನಿಮಗೆ ವಿಂಟೇಜ್ ಅಂತಿದೆ. ಸೊ 3 ಮೋಡ್ ಇದೆ. ಸೊ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನೋಡಿ, ಇವಾಗ ವಿಂಟೇಜನ್ನು ಹಾಕ್ಕೊಂಡಿದ್ದೀನಿ. ಅಪ್ಲೈ ಮಾಡೋಕ್ಕೆ ನೀವು ಆಲ್ರೆಡಿ ಅಪ್ಲೈ ಆಗಿದೆ ಇದು. ಸೊ ಹಾಗಾಗಿ ಅದು ಬರ್ತಾಯಿಲ್ಲ. ಇವಾಗ ಬೋಲ್ಟ್ ಹಾಕ್ತೆ ನೋಡಿ, ಅಪ್ಲೈ ಅಂತ ಸಿಂಬಲ್ ಬಂತಾ ಇಲ್ಲಿ. ಸೊ ಇದನ್ನು ಅಪ್ಲೈ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಸೌಂಡ್ನೆಲ್ಲ ಮ್ಯೂಟ್ ಮಾಡಿಟ್ಟಿದ್ದೀನಿ. ಸೌಂಡ್ನ ಆನ್ ಮಾಡೋಣ. ಸೌಂಡ್ ಹೆಂಗೆ ಬಂದ್ಬಿಡುತ್ತೆ ಅಂತ ನೋಡ್ಕೊಳ್ಳಿ. ಇವಾಗ ಅಪ್ಲೈ ಕೊಟ್ಟಿದ್ದೀನಿ ನೋಡಿ, ಅಪ್ಲೈ ಆಯಿತು. ಇವಾಗ ಸೌಂಡ್ ಬರಬೇಕಂದ್ರೆ ನಿಮಗೆ ಕೇಳೋದಲ್ಲ, ಸೌಂಡ್ ಯಾವ ರೀತಿ ಬರುತ್ತೆ ಅಂತ ನೋಡ್ತೀರಾ. ಇವಾಗ ಇದು ಬೋಲ್ಟ್ ಸೌಂಡ್ ಆಯಿತು. ಸೊ ಮತ್ತೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಯಾವ್ದು ಬೇಕು. ಇವಾಗ ಬೋಲ್ಟ್ ಇಷ್ಟ ಆಗಲಿಲ್ಲ ಅಂದರೆ ನಿಮಗೆ ನೋಡಿ ಇಲ್ಲಿ ಮ್ಯೂಟ್ ಮಾಡೋಕ್ಕೆ ಆಪ್ಷನ್ ಇದೆ ಅಲ್ವಾ. ನೋಡಿ ಇಲ್ಲಿ ಮ್ಯೂಟ್ ಮಾಡೋಕ್ಕೆ ಆಪ್ಷನ್ ಇದೆ, ಆಫ್ ಮಾಡಿ ಇಟ್ಕೋಬೋದು. ಸೊ ಇದನ್ನು ಆಟೋ ಸೆಲೆಕ್ಟ್ ಮಾಡಿಬಿಟ್ರೆ ನಿಮಗೆ ನೈಟ್ ಟು ಡೇಯಲ್ಲಿ ಅದು ಡಿಸ್ಪ್ಲೇ ಚೇಂಜ್ ಆಗುತ್ತಲ್ಲ. ಸೊ ಇದು ಡೇ ವ್ಯೂವಲ್ಲಿದೆ. ಸೊ ನೋಡಿ ಇದು ನೈಟ್ ವ್ಯೂವಲ್ಲಿ ಈ ರೀತಿ ಕಾಣಿಸುತ್ತೆ ನಿಮಗೆ ಬೋಲ್ಟು. ಸೊ ಈ ರೀತಿ, ಇಲ್ಲ ಅಂದರೆ ನೀವು ಡೇದು ಆದರೆ ಡೇದು. ಇದು ಬೆಸ್ಟ್ ನೀವು ಆಟೋದಲ್ಲಿ ಇಟ್ಕೊಂಬಿಡಿ. ಆಟೋದಲ್ಲಿ ಇಟ್ಕೊಂಬಿಟ್ಟು ಅಂದರೆ ಕತ್ಲಾಗ್ತಿದ್ದಂಗೆ ಅದೇ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಸೊ ಇದು ಹಳೇದು ಓಲ್ಡ್ ಒನ್ ಏನಿತ್ತು ಸ್ಲಿಪ್ಪಿ, ಅದನ್ನೇ ಹಾಕೋಣ ಇವಾಗ. ಸೊ ಅಪ್ಲೈ ಕೊಡೋಣ. ಇದನ್ನು ಸೇಮ್ ಪ್ರೊಸೀಜರೇ. ಸೊ ಇದಕ್ಕೂ ಸೌಂಡ್ ಬರುತ್ತೆ, ಅದನ್ನು ತೋರಿಸ್ತೀನಿ ನಾನು ಇವಾಗ. ಸೊ ಸೌಂಡ್ ಮ್ಯೂಟಲ್ಲಿ ಇಟ್ನಲ್ಲ, ಹಾಗಾಗಿ ನೋಡಿ ಈ ಸೌಂಡ್ ಇದು. ಸೊ ಸೌಂಡ್ ಕೇಳಿದ್ರಲ್ಲ, ಓಲ್ಡ್ ವರ್ಷನ್ ಮೋಡ್ಸ್ತು ಹೇಗೆ ಬರುತ್ತೆ ಅಂತ, ಒಂಥರ ಮಿಷನರಿ ಆಗಿ ಬರುತ್ತೆ. ಇದು ವಿಂಟೇಜು. ಇದರಲ್ಲೂ ಅಷ್ಟೇ, ಆಟೋ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಡೇ ಆ್ಯಂಡ್ ನೈಟ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮೋಡ್ಸ್ನ ನೋಡೋದಲ್ವ ಹೇಗೆ ಚೇಂಜ್ ಮಾಡ್ಕೋಬೋದು, ಮತ್ತು ಸೌಂಡ್ನ ಮ್ಯೂಟ್ ಹೆಂಗೆ ಮಾಡ್ಕೋಬೋದು ಅಂತ ನೋಡಿ. ಇದೇ ಫ್ಯೂಚರ್ಗಳು ಇಷ್ಟು. ಸೊ 3 ಸೌಂಡ್ ಹೆಂಗಿತ್ತು ಅಂತ. ಸೊ ನಿಮ್ಮ ಗಾಡಿ ಏನಾರು ತೊಗೋಬೇಕು ಅಂತಿದ್ರೆ ನೀವೇ ನೋಡ್ಕೋಬೋದು. ಸೊ ಇಷ್ಟು ಸದ್ಯಕ್ಕೆ 3 ಇದೆ, ಮತ್ತು ಇನ್ನೂ ಆ್ಯಡ್ ಮಾಡಿದ್ರು ಮಾಡ್ತಾರೆ. ಮೂವ್ S4 ಅಂತ ಬರುತ್ತೆ. ಸೊ ಆಗ ಇನ್ನೊಂದಷ್ಟು ಮೋಡ್ಸ್ ಇದೆಲ್ಲ ಆ್ಯಡ್ ಮಾಡ್ಬೋದು. ಸದ್ಯಕ್ಕೆ ಇವಾಗ 3 ಮೋಡ್ಸ್ ಕೊಟ್ಟಿದ್ದಾರೆ. ಇವಾಗೇನು 3 ಸೌಂಡ್ಗಳು ಕೊಟ್ಟಿದ್ದಾರೆ, ಅದನ್ನು ನಾವು ಕಡಿಮೆ ಜಾಸ್ತಿ ಮಾಡ್ಕೋಬೋದು, ವಾಲ್ಯೂಮ್ ಕಂಟ್ರೋಲ್ ಮಾಡ್ಕೊಬೋದು, ಜಾಸ್ತಿನೂ ಮಾಡ್ಕೋಬೋದು. ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ನಿಮಗೆ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸೌಂಡ್ಸ್ಗೆ ಹೋಗ್ಬಿಡಿ. ಸೊ ಸೌಂಡ್ಸ್ಗೆ ಹೋದ್ಮೇಲೆ ಫುಲ್ ಕೆಳಗಡೆ ಮೇಲ್ಗಡೆ ಸಿಸ್ಟಮ್ ಸೌಂಡ್ಸ್ ಅಂತಿರುತ್ತೆ, ಕೆಳಗಡೆ ಬಂದರೆ ಮೂಡ್ ಸೌಂಡ್ಸ್ ಅಂತಿರುತ್ತೆ. ನೋಡ್ತಾ ಇದ್ರಲ್ವ, ಅಲ್ಲೇ ಇದೆ ನೋಡಿ ಮೋಡ್ ಸೌಂಡ್ ಅಂತಿದೆ. ಸೊ ಅಲ್ಲೋಗಿ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ, ಸೌಂಡ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಡಿ, ಫಸ್ಟು ಟಚ್ ಮಾಡಿ.
ಅಲ್ಲಿ ನಿಮಗೆ ಲಾಸ್ಟಲ್ಲಿ 3 ಸೌಂಡ್ ಅಂತಿದೆ ನೋಡಿ, ಅಲ್ಲಿ ಹೋಗಿಬಿಟ್ಟು ನೀವು ಅಪ್ ಡೌನ್ ಮಾಡ್ಕೋಬೋದು. ಸೊ 3 ಸೌಂಡು ಅಷ್ಟೇ ಇಲ್ಲೇ ಕಂಟ್ರೋಲ್ ಮಾಡಿಬಿಟ್ಬಿಟ್ಟು ಅಂದರೆ ಅದೇ ಸೌಂಡಲ್ಲಿ ಹೋಗುತ್ತೆ. ಪರ್ಸ್ನಲಿ ನನಗೆ ಸೌಂಡ್ ಅದು ಇಷ್ಟ ಇಲ್ಲ. ಸೊ ನಾವು ಸೈಲೆಂಟಾಗಿ ಸಾಂಗ್ ಕೇಳ್ಕೊಂಡು ಗಾಡಿ ಓಡಿಸೋದೇ ಇಷ್ಟ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಸೌಂಡನ್ನ ಸೆಲೆಕ್ಟ್ ಮಾಡ್ಬೋದು. ಅದನ್ನ ಹೇಗೆ ಸೆಟ್ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸಿದ್ದೀನಿ ಇವಾಗ. ಸೊ ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಆ 3 ಥೀಮ್ ಏನು ಕೊಟ್ಟಿದ್ದಾರೆ, ಅದು ವಾಲ್ಪೇಪರ್ ರೀತಿ ಬರುತ್ತಲ್ವ ಡಿಸ್ಪ್ಲೇಲಿ, ಅದೆಲ್ಲ ಸೂಪರಾಗಿದೆ. ಸೊ ಏನೋ ಇದಿಲ್ಲ, ಆದರೆ ಸೌಂಡ್ಗಳು ಮಾತ್ರ ಆರಿಬಲ್ ಆಗಿರುತ್ತೆ. ನಿಜವಾಗ್ಲೂ ನಾಯಿ ಅಟ್ಟಾಡ್ಸ್ಕೊಂಬಂದ್ಬಿಡೋದು ಕತ್ಲೆಲ್ಲ ಓಡಿಸಿದ್ರೆ, ಅದು ನಾವು ವಿಂಟೇಜ್ ಸೌಂಡ್ ಏನಾರು ಹಾಕೊಂಡು ಹೋದರೆ ಆ ರೀತಿ ಬರುತ್ತೆ. ಸೊ ನಿಮ್ಗೇನೋ ಸೌಂಡ್ ಇಷ್ಟ ಆಯಿತು ಅಂದರೆ ಹೇಗೆ ಸೆಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಆ ರೀತಿ ಮಾಡ್ಕೊಳ್ಳಿ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಹೊಸ್ದಾಗಿ ಏನಾರು ಗಾಡಿ ತೊಗೋಬೇಕು ಅಂದರೆ ಇಷ್ಟೊಂದೆಲ್ಲ ಫ್ಯೂಚರ್ ಇರುತ್ತೆ ಗಾಡೀಲಿ ಅಂತ ನೀವು ನೋಡ್ಕೋಬೋದು. ಹೊಸ್ದಾಗಿ ಓಲಾ ಗಾಡಿ ತೊಗೊತಾ ಇದ್ದರೆ ನೀವು. ಮೂಡ್ಸಲ್ಲಿ ಸೌಂಡ್ಸಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಫೇವ್ರೇಟು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಮೂವ್ S3ಯಲ್ಲಿ ಸುಮಾರು ಫ್ಯೂಚರ್ಗಳು, ಪ್ರಾಕ್ಸಿಮಿಟಿ ಅನ್ಲಾಕ್ನ ಕ್ಯಾಲಿಬ್ರೇಷನ್ ಮಾಡೋದು, ಮತ್ತು ಹೈಪರ್ ಚಾರ್ಜರ್ ಹೇಗೆ ವರ್ಕ್ ಆಗುತ್ತೆ, ಇನ್ಸ್ಟಾಲೇಷನ್ಸು, ಕೆಲವು ಪ್ರೊಸೀಜರ್ಗಳು, ಫ್ಯೂಚರ್ಸ್ಗಳನ್ನೆಲ್ಲನೂ ಆಲ್ರೆಡಿ ನಮ್ಮ ಚಾನಲ್ ಹಾಕಿನಿ ನೋಡಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಅದ್ರ ಬಗ್ಗೆನೂ ವೀಡಿಯೋ ಹಾಕ್ತೀನಿ. ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇರೋದು ಮೂವ್ S3 ಆದಮೇಲೆ ರೇಂಜ್ ಏನಾದ್ರು ಜಾಸ್ತಿ ಆಯಿತಾ ಅಂತ. ಸೊ ಅದು ರೇಂಜನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಆಪ್ಷನ್ ಒಂದು ಕೊಟ್ಟಿದ್ದಾರೆ. ಸೊ ಅದು ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ನೆಕ್ಸ್ಟ್ ಸಿಗ್ತೇನೆ.